28 ಆರ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಪ್ರೂವ್ ದಟ್ LHS ಇಸ್ ಈಕ್ವಲ್ ಟು RHS ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಫಸ್ಟ್ ಸ್ಟೆಪ್ ಏನ್ ಮಾಡ್ತೀನಿ, ಟೇಕ್ LHS ತಗೊಂತೀನಿ. LHS ಏನಿದೆ, ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಇದೆ. ಓಕೆ, ಈಗ ಫ್ರಾಕ್ಷನ್ ಇರೋದ್ರಿಂದ ಇವರಿಬ್ರು LCM ತಗೊಂಡ್ರೆ ಏನ್ ಬರುತ್ತೆ, LCM ತಗೊಂಡ್ರೆ ಓಕೆ 1 ಮೈನಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಬರುತ್ತೆ. LCM ಅಂದ್ರೆ ಜಸ್ಟ್ ಏನಾಗುತ್ತೆ, ಇವರಿಬ್ಬರ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಈಗ ನಾವೇನ್ ಮಾಡ್ಬೇಕು, ಇದ್ರಾಗಿರೋ ಫಸ್ಟ್ ನಂಬರ್ ತಗೊಂತೀನಿ. ಓಕೆ, ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡ್ತೀನಿ. LCM ಏನು, 1 ಮೈನಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ. ಓಕೆ, ಸೊ ಅವಾಗ ಏನಾಗುತ್ತೆ, 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು, ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಉಳಿತು. ಓಕೆ, ಸೊ ನಾನು ಇದನ್ನ ಇಲ್ಲಿ ಬರಿತೀನಿ, ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಆಗುತ್ತೆ. ಓಕೆ, ಆಮೇಲೆ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರಿತೀನಿ. ಓಕೆ, ಈಗ ನಾನು ಇಲ್ಲಿ ಸೆಕೆಂಡ್ ನಂಬರ್ ತಗೊಂತೀನಿ. ಓಕೆ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ಸೆಕೆಂಡ್ ನಂಬರ್ ಏನಿದೆ, tan ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ, ಅದನ್ನು ಕೂಡ LCM ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಏನು, 1 ಮೈನಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ. ಸೊ ಅವಾಗ ಏನಾಯ್ತು, 1 ಪ್ಲಸ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು, tan ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ. ಓಕೆ, ಸೊ ಇಲ್ಲಿ ಬರಿತೀನಿ, tan ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಉಳಿತು. ಓಕೆ, ಈಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ನೀವು ನೋಡ್ರಿ, ಡಿನಾಮಿನೇಟರ್ ಯಾವ ಟೈಪ್ ಇದೆ, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇದೆ. ಸೊ ಇದೇನ್ ಬರಿಬಹುದು, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರಿಬಹುದು. ಓಕೆ, ಇದು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರ್ದೆ. ಈಗ ನ್ಯೂಮರೇಟರ್ ನೋಡ್ರಿ, ಮಲ್ಟಿಪ್ಲೈ ಮಾಡ್ಬೇಕು. ಸೈನ್ ಥೀಟಾ ಇಂಟು 1 ಏನಾಗುತ್ತೆ, ಸೈನ್ ಥೀಟಾ ಆಗುತ್ತೆ. ಓಕೆ, ಆಮೇಲೆ ಇವನ್ ಜೊತೆನೂ ಮಲ್ಟಿಪ್ಲೈ ಮಾಡ್ಬೇಕು, ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಆಗುತ್ತೆ. ಓಕೆ, ಆಮೇಲೆ ಪ್ಲಸ್ ಈಗ ಟ್ಯಾನ್ ಥೀಟಾ ಇಂಟು 1 ಏನಾಗುತ್ತೆ ನೋಡ್ರಿ, ಟ್ಯಾನ್ ಥೀಟಾ ಇಂಟು 1 ಟ್ಯಾನ್ ಥೀಟಾ ಆಗುತ್ತೆ. ಓಕೆ, ಆಮೇಲೆ ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಏನಾಗುತ್ತೆ ನೋಡ್ರಿ, ಇಲ್ಲಿ ರಫ್ ಆಗಿ ಮಾಡ್ತೀನಿ. ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಏನಾಗುತ್ತೆ ನೋಡ್ರಿ ಇಲ್ಲಿ. ಓಕೆ, ಈಗೇನು ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ. ಟ್ಯಾನ್ ನಾನು ಏನಂತ ಬರಿಬಹುದು, ಟ್ಯಾನ್ ನಾನು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರಿಬಹುದು. ಟ್ಯಾನ್ ಅಂದ್ರೆ ನಥಿಂಗ್ ಬಟ್ ಸೈನ್ ಬೈ ಕಾಸ್ ಇಂಟು ಕಾಸ್. ಅವಾಗ ಏನಾಯ್ತು, ಕಾಸ್ ಕಾಸ್ ಕ್ಯಾನ್ಸಲ್ ಆಯ್ತು, ಏನ್ ಉಳಿತು, ಸೈನ್ ಥೀಟಾ ಉಳಿತು. ಅಂದ್ರೆ ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಏನ್ ಬರುತ್ತೆ, ಸೈನ್ ಥೀಟಾ ಬರುತ್ತೆ. ಸೊ ನಾನು ಅದನ್ನ ಇಲ್ಲಿ ಬರಿತೀನಿ. ಓಕೆ, ಸೊ ಮೈನಸ್ ಸೈನ್ ಥೀಟಾ ಆಗುತ್ತೆ. ಓಕೆ, ಸೊ ನೀಟಾಗಿ ನೋಡ್ರಿ, ಇದೇ ಮೇನು. ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ಸು, ಆಮೇಲೆ ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಮಾಡಿದ್ರೆ ಏನ್ ಬರುತ್ತೆ, ಸೈನ್ ಥೀಟಾ ಬರುತ್ತೆ. ಓಕೆ, ಅದನ್ನ ಬರ್ದೆ. ಈಗ ನೋಡ್ರಿ ಏನಾಗುತ್ತೆ, ಪ್ಲಸ್ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು, ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಹೋಲ್ ಡಿವೈಡೆಡ್ ಬೈ 1 ಸ್ಕ್ವೇರ್ 1 ಮೈನಸ್ ಕಾಸ್ ಸ್ಕ್ವೇರ್ ಆಯ್ತು. ಓಕೆ, ನಿಮಗೆ ಎರಡು ಬೇಸಿಕ್ ನೆನ್ಪಿಟ್ಕೊಳ್ರಿ, 1 ಮೈನಸ್ ಕಾಸ್ ಸ್ಕ್ವೇರ್ ಬಂತ, ಡೈರೆಕ್ಟ್ ಆಗಿ ಸೈನ್ ಸ್ಕ್ವೇರ್ ಅಂತ ಬರ್ದ್ಬಿಡ್ರಿ. ಓಕೆ, 1 ಮೈನಸ್ ಸೈನ್ ಸ್ಕ್ವೇರ್ ಇತ್ತ, ಡೈರೆಕ್ಟ್ ಆಗಿ ಕಾಸ್ ಸ್ಕ್ವೇರ್ ಅಂತ ಬರ್ರಿ. ಇದು ಬಂದ್ಬಿಟ್ಟು ಶಾರ್ಟ್ ಕಟ್ ಫಾರ್ಮುಲಾ. ಓಕೆ, ಸೊ ಏನು, 1 ಮೈನಸ್ ಕಾಸ್ ಸ್ಕ್ವೇರ್ ಕಂಡ್ರೆ ಸೈನ್ ಸ್ಕ್ವೇರ್ ಬರ್ರಿ, 1 ಮೈನಸ್ ಸೈನ್ ಸ್ಕ್ವೇರ್ ಇದ್ರೆ ಕಾಸ್ ಸ್ಕ್ವೇರ್ ಬರ್ರಿ. ಇಲ್ಲೇನಿದೆ, 1 ಮೈನಸ್ ಕಾಸ್ ಸ್ಕ್ವೇರ್ ಇದ್ರೆ ಸೊ ಡೈರೆಕ್ಟ್ ಆಗಿ ಏನ್ ಬರೀರಿ, ಸೈನ್ ಸ್ಕ್ವೇರ್ ಅಂತ ಬರೀರಿ. ಓಕೆ, ನ್ಯೂಮರೇಟರ್ ಸೇಮ್, ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಓಕೆ, ಈ ಸೈನ್ ಸ್ಕ್ವೇರ್ ಥೀಟಾನ ಇಬ್ರಿಗೂ ಡಿವೈಡ್ ಮಾಡ್ತೀನಿ. ಇವನಿಗೂ ಸಪ್ರೇಟ್ ಆಗಿ ಡಿವೈಡ್ ಮಾಡ್ತೀನಿ, ಇವನಿಗೂ ಸಪ್ರೇಟ್ ಆಗಿ ಡಿವೈಡ್ ಮಾಡ್ತೀನಿ. ಓಕೆ, ಸೊ ಅವಾಗ ಏನಾಗುತ್ತೆ ನೋಡ್ರಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ನಾನು. ಈಗ ನಾನು ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ, ಇವನಿಗೂ ಸೈನ್ ಸ್ಕ್ವೇರ್ ಇಂದ ಡಿವೈಡ್ ಮಾಡ್ತೀನಿ, ಪ್ಲಸ್ ಟ್ಯಾನ್ ಥೀಟಾಗೂ ಸೈನ್ ಸ್ಕ್ವೇರ್ ಇಂದ ಡಿವೈಡ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ ನೋಡ್ರಿ, ಇಲ್ಲಿ ಒಂದು ಸೈನ್ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು, ಕಾಸ್ ಥೀಟಾ ಬೈ ಸೈನ್ ಥೀಟಾ ಉಳಿತು. ಪ್ಲಸ್ ಇಲ್ಲಿ ನಾನು ಟ್ಯಾನ್ ಥೀಟಾನ ಏನಂತ ಬರಿಬಹುದು,
ಓಕೆ ಟ್ಯಾನ್ ಥೀಟಾನ ನಾನು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರಿತೀನಿ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ. ಓಕೆ ಸೊ ಇವಾಗ ಏನಾಗುತ್ತೆ ನೋಡ್ರಿ, ಕಾಸ್ ಥೀಟಾ ಬೈ ಸೈನ್ ಥೀಟಾ ಏನು ಕಾಟ್ ಥೀಟಾ ಆಯ್ತು, ಪ್ಲಸ್ ಈಗ ನಾನು ಸೈನ್ ಥೀಟಾ ಬೈ ಕಾಸ್ ಥೀಟಾ. ಓಕೆ ಇಲ್ಲಿ ಏನಿಲ್ಲ ಅಂದ್ರೆ ಡಿನಾಮಿನೇಟರ್ 1 ಇದೆ ಅಂತ ಅರ್ಥ. ಸೊ ನಾನು ಈಗ ಏನ್ ಮಾಡ್ತೀನಿ, ಡಿವೈಡ್ ಇರೋದು ಇಂಟು ಬರ್ಕೊಂಡ್ರೆ ಸೊ ಅವಾಗ ಏನಾಗುತ್ತೆ, ಈ ನಂಬರ್ ರೆಸಿಪ್ರೋಕಲ್ ಆಗುತ್ತೆ. ಸೈನ್ ಸ್ಕ್ವೇರ್ ಥೀಟಾ ಬೈ 1 ಇರೋದು ಏನಾಗುತ್ತೆ 1 ಬೈ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಒಂದ್ ಸೈನ್ ಇಲ್ಲಿರೋ ಒಂದ್ ಸೈನ್ ಕ್ಯಾನ್ಸಲ್ ಆಯ್ತು. ಓಕೆ ಉಳ್ದಿದ್ದೇನು ಕಾಟ್ ಥೀಟಾ ಪ್ಲಸ್ ಓಕೆ ಉಳ್ದಿದ್ದೇನು 1 ಬೈ ಕಾಸ್ ಥೀಟಾ ಇಂಟು 1 ಬೈ ಸೈನ್ ಥೀಟಾ. ಓಕೆ ಸೊ ಉಳ್ದಿದ್ದೇನು 1 ಬೈ ಕಾಸ್ ಪ್ಲಸ್ 1 ಬೈ ಸೈನ್. ಈ ಕಾಟ್ ಥೀಟಾ 1 ಬೈ ಕಾಸ್ ಅಂದ್ರೆ ನಥಿಂಗ್ ಬಟ್ ಸೀಕೆಂಟ್ ಥೀಟಾ, 1 ಬೈ ಸೈನ್ ಥೀಟಾ ಅಂದ್ರೆ ಏನು ಕೊಸೀಕೆಂಟ್ ಥೀಟಾ. ಓಕೆ ಸೊ ಈಗ ನೀವು ನೋಡಿದ್ರೆ ಏನ್ ಫೈಂಡ್ ಮಾಡ್ಬೇಕಾಯ್ತು ನಾವು, ಕಾಟ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಇಂಟು ಕೊಸಿಕೆಂಟ್ ಥೀಟಾ. ಸೊ ಇಲ್ಲಿ ಅದೇ ಬಂದಿರ್ತಾನೆ ಕಾಟ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಇಂಟು ಕೊಸಿಕೆಂಟ್ ಥೀಟಾ ವಿಚ್ ಈಸ್ ಈಕ್ವಲ್ ಟು ನಥಿಂಗ್ ಬಟ್ ಏನು RHS. ಸೊ ನಾವು ಅದನ್ನ ಪ್ರೂವ್ ಮಾಡಿದ್ವಿ, ಏನು LHS ಇಸ್ ಈಕ್ವಲ್ ಟು RHS. ಓಕೆ ಕ್ಲಾಸ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಮಾಡ್ತೀವಿ, ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡ್ತೀವಿ, ಆಮೇಲೆ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವಶನ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ತೀವಿ. ಆಮೇಲೆ ನಿಮಗೆ ಎಲ್ಲ ಇಂಪಾರ್ಟೆಂಟ್ PDFs ಹಾಕ್ತೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ನಂಬರಿಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಯಾವ ತರ ನಾವು ರಿವಿಷನ್ ಮಾಡ್ತೀವಿ ಅಂತ ಹೇಳಿ, ಇವನ್ನೆಲ್ಲ ಯಾವ ತರ ಕವರ್ ಮಾಡ್ತೀವಿ ಅಂತ ನಿಮಗೆ ಹೇಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ಬೋದು, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್ ಒಂದ್ಸರಿ ಮಾತ್ರ ನೀವು ವಾಟ್ಸಪ್ ಮಾಡ್ರಿ, ಸೊ ದಟ್ ನಿಮ್ಗೆ ಏನ್ ಮಾಡುತ್ತೆ ಅಂತ ಐಡಿಯಾ ಗೊತ್ತಾಗುತ್ತೆ. ಆಮೇಲೆ ನೀವು ಜಾಯ್ನ್ ಆಗೋದ್ ಬಿಡೋದು ನಿಮ್ ಇಂಟ್ರೆಸ್ಟ್. ಆಮೇಲೆ ಇದ್ರ ಜೊತೆಗೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 ಓಕೆ 26 ಎಲ್ಲಾ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.